ನನಗೆ ಇಲ್ಲಿ ಅದು ಸಿಗುತ್ತೆ ಅಲ್ಲಿ ಅದು ಸಿಗುತ್ತೆ ಅನ್ನೋದಕ್ಕೆಲ್ಲ ಯೋಚನೆ ಮಾಡೋ ಟೇಸ್ಟ್ ಚೆನ್ನಾಗಿದೆಯಾ ಎಲ್ಲಿ ಬೇಕಾದ್ರೂ ಹೋಗಿ ತಿಂತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರಶು, ಇವಳು ಯಶು. ನಾವೀಗ ಬಂದಿದ್ದೀವಿ ಶಿವರ ಪ್ರೆಸೆಂಟ್ ನನ್ನ ಅಡುಗೆ ಯೂಟ್ಯೂಬ್ ಚಾನಲ್ಗೆ. ಯಶು, ಇವತ್ತು ಏನು ಮಾಡೋಣ? ಇವತ್ತು ಹಬ್ಬ ಇರೋದ್ರಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅನ್ನಿಸ್ತಿದೆ. ಶಾವಿಗೆ ಪಾಯಸ. ಓಕೆ, ಗುಡ್ ಐಡಿಯಾ. ಓಕೆ ವಿವರ್ಸ್, ಈಗ ಶಾವಿಗೆ ಪಾಯಸ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಶಾವಿಗೆ, ತುಪ್ಪ, ಸಕ್ಕರೆ, ಹಾಲು, ಬಾದಾಮ್ ಪೌಡರ್, ಬಾದಾಮ್, ಏಲಕ್ಕಿ, ಹಾಗೆ ಗೋಡಂಬಿ, ದ್ರಾಕ್ಷಿ. ಓಕೆ ವಿವರ್ಸ್, ಇವಾಗ ಶಾವಿಗೆ ಪಾಯಸ ಮಾಡೋಣ. ಮೊದಲು 1 ಟೇಬಲ್ ಸ್ಪೂನ್ ತುಪ್ಪ, ನಾನು 100 ಗ್ರಾಮ್ ಅಷ್ಟೇ ಶಾವಿಗೆನ ತಗೋತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ 100 ಗ್ರಾಮ್ ಶಾವಿಗೆ ಸಾಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಕ್ವಾಂಟಿಟಿ ಶಾವಿಗೆ ಹಾಲನ್ನು ನೀವು ಬಳಸ್ಬೋದು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರಬೇಕು. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋದರೆ ಸೀದೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ ಪಾಯಸ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಈಗ ಬ್ರೌನ್ ಆಗಿದೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಶಾವಿಗೆ ಹುರ್ಕೊಂಡಾಯ್ತು, ಶಾವಿಗೆ ಕತೆ ಮುಗೀತು. ಈಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ನಾನಿವಾಗ ಅರ್ಧ ಲೀಟ್ರ್ ಹಾಲಿಗೆ 4 ಗೋಡಂಬಿ 4 ದ್ರಾಕ್ಷಿ ಅಷ್ಟೇ ಹಾಕೋತಾ ಇದ್ದೀನಿ. ನೀವು ನಿಮ್ಮಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಗೋಡಂಬಿ ಅಷ್ಟು ದ್ರಾಕ್ಷಿನ ನೀವು ಹಾಕ್ಕೊಳ್ಳಿ. ಹಾಗೆ ಸೈಡಲ್ಲಿ ಹಾಲು ಕೂಡ ಕಾಯಿಸ್ಕೊಂಡ್ಬಿಡೋಣ. ನಾನು ಅರ್ಧ ಲೀಟ್ರ್ ಹಾಲು ಅಷ್ಟೇ ತೊಗೊಂಡಿದ್ದೀನಿ. ನೀವು ನಿಮ್ಮನೇಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಜನಕ್ಕೆ ಬೇಕು ಅಷ್ಟು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಹಾಲು ಹಾಕ್ಕೊಳ್ಳೋಣ. ಹಾಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಾಯಿತು. ಹಾಗೆ ಹಾಲು ಕೂಡ ಬಿಸಿಯಾಗಿದೆ. ಅದಕ್ಕೆ 5 ಟೇಬಲ್ ಸ್ಪೂನು ಸಕ್ಕರೆ ಹಾಕೋಣ. ನಾನು ಅರ್ಧ ಲೀಟ್ರ್ ಹಾಲಿಗೆ 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಹಾಲಿಗೆ ಎಷ್ಟು ಕ್ವಾಂಟಿಟಿ ಹಾಲಿಗೆ ಎಷ್ಟು ಸಕ್ಕರೆ ಹಾಕಬೇಕು ಅದನ್ನು ನೀವು ಹಾಕ್ಕೊಳ್ಳಿ. ಹಾಲು ಕುದೀತಿದೆ, ಸಾಕು ಅನ್ಸುತ್ತೆ. ಇನ್ನೂ ಹಾಲು ಕುದಿಬೇಕು, ಸುಮ್ಮನೆ ಇರೇ. ನಿಂಗೆ ಒಬ್ಬಂಗೆ ಗೊತ್ತಾ? ನನಗೂ ಗೊತ್ತಪ್ಪ. ನೀನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಅಡುಗೆ ಕೆಲಸ ಮಾಡ್ತಿದ್ದೆ, ಸುಮ್ಮನೆ ಎದ್ಬಿಡ್ಬೇಕಪ್ಪ. ಅವಾಗ ನಾನೇನು ಮಾಡ್ತಿದ್ದೆ? ನಿಮ್ಮ ಅಮ್ಮಂಗೆ ಬೊಂಬಾಯಿ ಮಿಠಾಯಿ ಕೊಡು ಅಂತ ಅಡ್ಕೊಂಡು ಕೂತಿದ್ದೆ. ನಾನು ಅದನ್ನು ಕೇಳ್ತಿದ್ದೆ, ಚಾಕ್ಲೇಟ್ ಬೇಕು ಅಂತಿದ್ದೆ. ಸಾಕು ಕಂದ. ಇವಾಗ ಸಾಕು. ಇವಾಗ ಹಾಲು ಕುದ್ದಿದೆ. ಹಾಲಿಗೆ ಹುರಿದಿರೋ ಶಾವಿಗೆನ ಹಾಕೋಣ. ಹಾಗೆ ಹಾಕೊಂಡಾಯ್ತು. ಲೋ ಫ್ಲೇಮಲ್ಲಿ ಶಾವಿಗೆ ಮತ್ತು ಹಾಲನ್ನ ಬ್ಲೈಂಡ್ ಮಾಡ್ತೀರಿ. ಸಾಕು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಅದು ಸಾಕು ಇದು ಸಾಕು. ಸುಮ್ಮನೆ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು. ನನಗೂ ಕೋಪ ಬರುತ್ತಪ್ಪ. ನೀ ಅವಾಗಿಂದ ಅದು ಸಾಕು, ಇಷ್ಟಿರ್ಬೇಕು ಅಷ್ಟಿರಬೇಕು ಅಂತ ಹೇಳ್ತಿದ್ಯಲ್ಲ. ಅಲ್ಲಿ ನೋಡು ಬ್ಲೆಂಡ್ ಆಗಿದೆ, ಸಾಕು. ನಾನು ಅವಾಗಿಂದ ಕೋಪನ ಗಸಗಸ ಅಂತ ಹತ್ಕೊಂಡು ನಿಂತಿದ್ದೀನಿ. ನಾನು ಕೋಪದಿಂದನೇ ನಿಂತಿದ್ದೀನಿ. ಅದು ಸಾಕು, ಬ್ಲೆಂಡ್ ಆಗಿದೆ ಕಂದ. ಓಕೆ, ಇವಾಗ ಬ್ಲೆಂಡ್ ಆಗಿದೆ. ನಾವು ಅದಕ್ಕೆ ಹುರಿದಿರೋ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡೋಣ. ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕಾಯಿತು. ಹಾಗೆ ನೆಕ್ಸ್ಟು ಇದಕ್ಕೆ ಬಾದಾಮ್ ಪುಡಿ ಹಾಕೊಳ್ಳೋಣ. ಬಾದಾಮ್ ಪುಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಬಾದಾಮ್ ಪುಡಿನ ಹಾಕ್ಕೊಳ್ಳೋಣ. ನಾನು ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಬಾದಾಮ್ ಪುಡಿ ಹಾಕ್ಕೊಳ್ಳೋಣ. ಬಾದಾಮ್ ಪುಡಿ ಹಾಕಿದ ನಂತರ ಏಲಕ್ಕಿನ ನಾವು ಹಾಕ್ಕೊಳ್ಳೋಣ. ಏಲಕ್ಕಿ ನಾನು ಅರ್ಧ ಲೀಟ್ರ್ ಹಾಲಿಗೆ 3 ಅಷ್ಟೇ ಜಜ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಮಾಡ್ತೀರಾ, ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಏನು ಪ್ರಶು ಘಮ ಘಮ ಅನ್ನೋ ಥರ ಮಾಡ್ತಿದ್ಯಾ?
ಈ ಘಮ ಘಮ ಅನ್ನೋದು ಪಕ್ಕದ ಮನೆಗೆ ಹೋಗಿ ಪಕ್ಕದ ಮನೆಯವರು ಒಂದು ಕಪ್ ನನಗೂ ಸಾವಿಗೆ ಪಾಯಸ ಬೇಕು ಅನ್ಬೇಕು. ಹೌದಾ? ಹ್ಞೂ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಘಮ ಘಮ ಅಂತಿದೆ. ಈಗ ಇದಕ್ಕೆ ಬಾದಾಮ್ ಹಾಕೊಳ್ಳೋಣ. ನಾನು ಇದನ್ನು ಸಣ್ಣದಾಗಿ 4 ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾದಾಮನ್ನ ಹಾಕೋಬೋದು. ನಿಧಾನವಾಗಿ ಮಿಕ್ಸ್ ಮಾಡೋಣ. ಸಾವಿಗೆ ಪಾಯಸ ಈಗ ರೆಡಿಯಾಗಿದೆ. ಘಮ ಘಮ ಅಂತಿದೆ. ಜಮಾಯಿಸ್ಬಿಡೋಣ. ಓ ನಾನು ರೆಡಿಯಪ್ಪ, ಜಮಾಯಿಸೋಣ. ಹಾಗಿರೋ ಬೋಲ್ ಕೊಡು. ಫ್ರೆಶು ಒಂದು ವೆಜ್ ಹೋಟೆಲ್ ಇಟ್ಬಿಡೋಣ. ವೆಜ್ ಕೂಡ ಸಖತ್ತಾಗಿ ಮಾಡ್ತೀಯಾ. ನಾನ್ ವೆಜ್ ಊಟ ಬಿಟ್ಟು ಈಗ ವೆಜ್ ಊಟ ಇಡಬೇಕಾ? ಹಾಂ, ಸಖತ್ತಾಗಿ ಮಾಡ್ತಿದ್ಯಲ್ಲ, ಇನ್ನೇನು ಇಟ್ಬಿಡೋಣ. ನಮ್ದಲ್ಲ ನಾನ್ ವೆಜ್ ಕಣೆ. ವೆಜ್ ಏನಿದ್ರು ನಿನಗೆ ಮಾತ್ರ. ಓ ಹೌದಾ? ಫ್ರೆಶು ಬೇಗ ಬೇಗ ತಿನ್ಸು, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಹೇಗಿದೆ? ಹೇಗಿದೆಯೇ? ಇರಪ್ಪ, ತಿಂತಿದ್ದೀನಿ. ಹೇಗಿದೆ? ಸೂಪರ್ಗೆ ಸೂಪರ್ ಆಗಿದೆ ಕಂದ. ಸೂಪರ್ಗೆ ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿದೆ. ನಾನು ತಿನ್ನಿಸ್ಲಾ ನಿಮಗೆ? ಹಾಂ, ನಿನಗೆ ತಿನ್ನಿಸ್ತೀನಿ ಫ್ರೆಶು. ವಾವ್ ಯಶು, ಸಾವಿಗೆ ಪಾಯಸ ತುಂಬ ಚೆನ್ನಾಗಿ ಬಂದಿದೆ. ಓಕೆ ವ್ಯೂವರ್ಸ್, ನಿಮಗೆ ಸಾವಿಗೆ ಪಾಯಸ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ ಅವಕಾಶ ಮಾಡಿಕೊಟ್ಟಂತಹ ಶಿವರಾಜ್ ಸ್ಟುಡಿಯೋ ನನ್ನ ಅಡುಗೆ ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ನೀವು ಕೂಡ ನಿಮ್ಮ ಅಡುಗೆನ ಇಲ್ಲಿ ತೋರಿಸ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಅಡುಗೆನ ಇಲ್ಲಿ ತೋರಿಸ್ಬೋದು. ಶಿವರಾಜ್ ಪ್ರೆಸೆಂಟ್ ನನ್ನ ಅಡುಗೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿಬೇಡಿ.